ಕಲಬುರಗಿಯಲ್ಲಿ ಎರಡು ಕುಟುಂಬಗಳ ನಡುವೆ ಘರ್ಷಣೆಯಾಗಿದೆ. ಮಸೀದಿ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿದ್ರೂ ಕೂಡ ಬಿಟ್ಕೊಟ್ಟಿಲ್ಲ ಅಂತ ಗಲಾಟೆ ಶುರುವಾಗಿದ್ದು ನঈಂ ಖಾನ್ ಮತ್ತು ಸುಫಿಯಾ ಖಾನ್ ಕುಟುಂಬದ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಸುಫಿಯಾ ಖಾನ್ ಮನೆ ಮೇಲೆ ನঈಂ ಖಾನ್ ಕಡೆಯವರಿಂದ ಕಲ್ಲು ತೂರಾಟ ಆಗಿದೆ. ಮನೆಯಲ್ಲಿದ್ದ ಹೆಣ್ಣು ಮಕ್ಕಳ ಮೇಲೆ ಮತ್ತೊಂದು ಕುಟುಂಬ ಬಂದು ಹಲ್ಲೆ ಮಾಡಿದೆ ಅನ್ನೋ ಆರೋಪ. ಘಟನೆಯಲ್ಲಿ ಓರ್ವ ಮಹಿಳೆಗೆ ಗಂಭೀರ ಗಾಯಗಳಾಗಿದೆ. ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಇಷ್ಟಾದರೂ ಕೂಡ ಯಾವುದೇ ದೂರನ್ನ ಎರಡೂ ಕುಟುಂಬದವರು ಬಂದು ದಾಖಲು ಮಾಡಿಲ್ಲ. हमारे पूरा जानती हैं लोग बुरा मारे। उसके बाद कल से हम लोग कनिष्ठ फातिमा को फोन लगाए, फराजुल इस्लाम भाई को फोन लगाए। इन लोगों फोन लगाने के बाद मैडम बोले, फराज भाई बोले कि नहीं इन लोगों को है नहीं, हम आकर बात करते हैं, इन लोग बेंगलुरु में हैं बोलकर बोले। तो हम और हमारे आदमियां पूरे घर में बैठे, कुछ भी बाहर तक नहीं गए। पूरे जने नमाज को तक नहीं गए, नमाज भी घर में पढ़े। हम लोग पूरे इज्जतदार लोग हैं। हम लोग एरिया में सबको पूछ सकते हैं, नमाजी परहेजगार वाला घर के घर में आकर ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಗಲಾಟೆ ಆಗಿರೋದಕ್ಕೆ ಕಾರಣ ಆ್ಯಂಡ್ ಈ ರೀತಿಯಾಗಿ ದಾಂಧಲೆ ಮಾಡ್ತಾರೆ ಅಂದರೆ ಆತಂಕ ಹುಟ್ಟಿಸುತ್ತೆ. ಮನೆಯಲ್ಲಿದ್ದಂಥ ಹೆಣ್ಮಕ್ಳ ಪರಿಸ್ಥಿತಿ ಏನು? ಆಸ್ಪತ್ರೆಗೆ ದಾಖಲಾಗಿದ್ರಲ್ಲ, ಅವ್ರ ಆರೋಗ್ಯ ಹೇಗಿದೆ ಈಗ? ಹೌದು, ಏನಂದ್ರೆ ಮಸೀದಿ ಕಮಿಟಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ಘರ್ಷಣೆ ನಡೆದಿರುವಂತದ್ದು. ಏನು ಕಲಬುರಗಿ ನಗರದ ಬುಲಂದ್ ಪರ್ವೇಜ್ ಕಾಲೋನಿಯಲ್ಲಿ ಮಸೀದಿ ಇದೆ. ಆ ಮಸೀದಿ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ಹಿಂದೆ ನಹೀಂ ಖಾನ್ ಎಂಬಾತ ಮುಂದುವರ್ಸ್ಕೊಂಡು ಹೋಗ್ತಿದ್ದ ಅಧ್ಯಕ್ಷ ಸ್ಥಾನವನ್ನ. ಆದ್ರೆ ಆ ಸ್ಥಾನವನ್ನ ಅವಧಿ ಮುಗಿದ ಹಿನ್ನೆಲೆಯಾಗಿ ಸುಫಿಯಾ ಖಾನ್ ಕುಟುಂಬಸ್ಥರು ಅದನ್ನ ಬಿಟ್ಟುಕೊಡಿ ಎಂದು ಪಟ್ಟು ಹಿಡಿದರು. ಈ ವೇಳೆ ಇದೇ ವಿಚಾರವಾಗಿ ಹಲವಾರು ಬಾರಿ ಗಲಾಟೆಗಳು ಕೂಡ ನಡೆದವು. ಗಲಾಟೆ ವಿಕೋಪಕ್ಕೆ ಹೋಗಿ ಇದೀಗ ನಹೀಂ ಖಾನ್ ಕುಟುಂಬಸ್ಥರು ಏನಿದ್ದಾರೆ ಸುಫಿಯಾ ಖಾನ್ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿ ಹಲ್ಲೆಯನ್ನ ಮಾಡಿರುವಂತದ್ದು. ಏನು ಹಲ್ಲೆಯಲ್ಲಿ ಓರ್ವ ಸುಫಿಯಾ ಖಾನ್ ಕುಟುಂಬಸ್ಥ ಮಹಿಳೆಗೆ ಗಾಯಗಳಾಗಿದ್ದು ಆಕೆನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇನ್ನು ಈ ಕುರಿತು ಈ ಪ್ರಕರಣ ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸದ್ಯ ಎರಡು ಕುಟುಂಬದಿಂದ ಯಾವುದೇ ದೂರು ಕೂಡ ದಾಖಲಾಗಿಲ್ಲ. ಆದ್ರೆ ಸಿಸಿಟಿವಿ ವಿಡಿಯೋ ಇದೀಗ ಪೊಲೀಸರಿಗೆ ಲಭ್ಯವಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಏನು ಮಸೀದಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಗಲಾಟೆ ನಡೆದಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.